ರಾಜ್ಯದಲ್ಲಿ ಮುಂದುವರೆದಿದೆ ಜಾಹೀರಾತು ಫೈಟ್. ವಿಬಿಜಿ ರಾಮ್ಜಿ ಮನರೇಗಾ ವಿಚಾರಕ್ಕೆ ಕೈ ಕಮಲ ಕಚ್ಚಾಟ್ಕೊಳ್ತಾ ಇದೆ. ಕೈ ನಾಯಕರಿಗೆ ಗಾಂಧಿ ದೊಣ್ಣೆಯಿಂದ ಹೊಡೆಯುವಂತೆ ಆಡ್ ಅನ್ನ ಹಾಕಲಾಗ್ತಾ ಇದೆ. ಸಂಗಪ್ಪ ಹೆಸರಿನ ಅಡಿ ಕಾಮಿಕ್ ಮಾಡಿ ಬಿಜೆಪಿ ಟೀಕೆಯನ್ನ ಮಾಡ್ತಾ ಇದೆ. ಜಾಹೀರಾತು ಮೂಲಕ ಬಿಜೆಪಿ ಸರ್ಕಾರದ ವಿರುದ್ಧ ಟೀಕೆಯನ್ನ ಮಾಡ್ತಾ ಇದೆ. ಇದೀಗ ಅದೇ ಮಾದರಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಟೀಕೆಯನ್ನ ಮುಂದುವರಿಸಲಾಗ್ತಾ ಇದೆ. ಮಹಾತ್ಮರನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ನುಂಗಪ್ಪಗಳು, ಹೀಗೆಂದು ಪತ್ರಿಕೆಗಳಲ್ಲಿ ಜಾಹೀರಾತು ಹಾಕಿದ್ದಾರೆ ಬಿಜೆಪಿ ನಾಯಕರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ ಭಾವಚಿತ್ರವನ್ನ ಬಳಸಿ ಬಿಜೆಪಿ ವ್ಯಂಗ್ಯವನ್ನ ಆಡಿದೆ. ಈ ಹಿಂದೆಯೂ ಕೂಡ ಕಾಂಗ್ರೆಸ್ನವರು ಯಾವ ರೀತಿಯಾಗಿ ಸಂಗಪ್ಪ ಹೆಸರಿನಲ್ಲಿ ಬಿಜೆಪಿಯನ್ನ ಟೀಕೆ ಮಾಡಿತ್ತು, ಈಗ ಬಿಜೆಪಿ ನುಂಗಪ್ಪ ಎನ್ನುವ ಮುಖಾಂತರ ತಿರುಗೇಟನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ. ಅದರಲ್ಲಿ ಗಾಂಧೀಜಿ ಇದ್ದಾರೆ, ಸಿಎಂ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಅವರು ಕೂಡ ಇದ್ದಾರೆ. ಇದರಲ್ಲಿ ರಾಹುಲ್ ಗಾಂಧಿ ಅವರು ದೊಣ್ಣೆ ಹಿಡ್ಕೊಂಡು ಮೂವರಿಗೂ ಹೊಡೆಯುವಂತಹ ದೃಶ್ಯ. ಈ ಒಂದು ದೃಶ್ಯವನ್ನ ಪೇಪರ್ ಆ್ಯಡ್ ಕೊಡೋದ್ರ ಮುಖಾಂತರ ಬಿಜೆಪಿ ಇದೀಗ ಸಂಗಪ್ಪ ಹೆಸರಿನಲ್ಲಿ ಏನು ಟೀಕೆ ಮಾಡಿದ್ರು ನುಂಗಪ್ಪ ಎನ್ನುವ ಮುಖಾಂತರ ತಿರುಗೇಟನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ನಿಜಕ್ಕೂ ಏನಾಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ನೋಡಿ, ಈ ಹಿಂದೆ ಯಾವ ರೀತಿಯಾಗಿ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಟೀಕೆಯನ್ನ ಮಾಡಿತ್ತು ಅನ್ನೋದರ ಕುರಿತು ಒಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ವಿಂಡೋದಲ್ಲಿ ಕಾಂಗ್ರೆಸ್ ವಿರುದ್ಧ ಈಗ ಬಿಜೆಪಿ ಹೇಗೆ ಟೀಕೆಗಳನ್ನ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸಬಹುದು ದೃಶ್ಯಾವಳಿಗಳ ಮುಖಾಂತರ. ಗಾಂಧೀಜಿಯವರಿಗೆ ಅವಮಾನ ಮಾಡಲಾಗಿದೆ ಅಂತ ಹೇಳಿ ಇದೀಗ ಕಾಂಗ್ರೆಸ್ ಆರೋಪಿಸ್ತಾ ಇದೆ. ಸೊ ಈ ಸಂಬಂಧ ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ ಇವರು ದೂರು ಕೊಡ್ತಾರಾ, ಮುಂದಿನ ಕ್ರಮ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ.